ಪಂಚಮಸಾಲಿ ಪೀಠದ ವಿವಾದ, ವಿಷಪ್ರಾಶನ ಆರೋಪ ಇದೆಲ್ಲ ಮುಗಿಯದ ಪ್ರಹಸನದ ಹಾಗೆ ಕಾಣ್ತಾ ಇದೆ. ಶ್ರೀಗಳಿಗೆ ವಿಷಪ್ರಾಶನ ಆಗಿದೆ ಅನ್ನೋ ಆರೋಪ ಮಾಡಿದ್ದ ಬೆಲ್ಲದ್ ಕಾಶಪ್ಪನವರಿಗೆ ಕರೆ ಮಾಡಿ ಕ್ಷಮೆ ಕೇಳಿದ್ದಾರೆ ಅನ್ನೋ ಸುದ್ದಿ ಇದೆ. ಸ್ವಾಮೀಜಿ ಅವರು ನನಗೆ ಫೋನ್ ಮಾಡಿದ್ರು, ಹಿಂಗ ನನಗೆ ಆರೋಗ್ಯದಲ್ಲಿ ಯಾಕೆ ಸರಿ ಅನಿಸ್ತಾ ಇಲ್ಲ, ಅಡಿಗೆ ಮನೆ ಹೋಗಿದ್ರು, ಏನ್ ಮಿಕ್ಸ್ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ. ಅರವಿಂದ್ ಬೆಲ್ಲದವ್ರು ಫೋನ್ ಮಾಡಿದ್ರು ನನಗೆ 1 ಗಂಟೆ ಕೆಳಗೆ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದ್ರು. ಇಲ್ಲಪ್ಪ ನಾನು ತಪ್ಪು ಮಾಡ್ಬಿಟ್ಟೆ. ಪಂಚಮಸಾಲಿ ಸಮರ, ಶ್ರೀಗಳಿಗೆ ವಿಷಪ್ರಾಶನ. ಅರವಿಂದ ಬೆಲ್ಲದ್ ಆರೋಪದಿಂದ ಸಂಚಲನ. ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ವಿಷಪ್ರಾಶನ ಮಾಡಿಸಿದ್ದಾರೆ ಅನ್ನೋ ಸುದ್ದಿ ಗುಲ್ಲೆಬ್ಬಿಸಿದೆ. ಮಠದ ಕಚೇರಿಗೆ ವಿಜಯಾನಂದ ಕಾಶಪ್ಪನವರ್ ಬೆಂಬಲಿಗರು ಬೀಗ ಜಡಿದಿದ್ರು. ಈ ಪ್ರಕರಣ ಇಂದಿಗೂ ಅಂತ್ಯ ಕಾಣುತ್ತಿಲ್ಲ. ಪ್ರಕರಣ ಮುಗಿತು ಅನ್ನುವಷ್ಟರಲ್ಲಿ ಹೊಸ ತಿರುವು ಪಡೆದುಕೊಂಡಿದೆ. ಅದಾದ್ಮೇಲೆ ಅವರು ಅಡಿಗೆ ಮನೆಯೊಳಗೂ ಕೂಡ ಹೋಗಿದ್ರು. ಅಡಿಗೆ ಮನೆಯೊಳಗೆ ಅವ್ರು ಹೋಗಿದ್ದನ್ನ ನೋಡಿ ಭಕ್ತರು ಅಲ್ಲಿ ಒಳಗಿದ್ದಿದ್ದೆಲ್ಲ ಅವ್ರನ್ನ ಹಿಡಿದು ಅವರಿಗೆ ಜೋರ್ ಮಾಡಿ ಅಲ್ಲಿಂದ ಹೊರಗೆ ಹಾಕ್ಯಾರ. ಅದಾದ್ಮೇಲೆ ಸ್ವಾಮೀಜಿ ಅವರು ಊಟ ಮಾಡಿ ಸ್ವಲ್ಪ ಹೊತ್ತಿನ ಮೇಲೆ ಸ್ವಾಮೀಜಿ ಅವರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಾಕತ್ತು. ಅವಾಗ ಸ್ವಾಮೀಜಿ ಅವರು ನನಗೆ ಫೋನ್ ಮಾಡಿದ್ರು, ಹಿಂಗ ನನಗೆ ಆರೋಗ್ಯದಲ್ಲಿ ಯಾಕೆ ಸರಿ ಅನಿಸ್ತಾ ಇಲ್ಲ, ಮತ್ತ ಆ ಹುಡುಗರು ಅಡಿಗೆ ಮನೆಯೊಳಗೆ ಹೋಗಿದ್ರು, ಏನ್ ಮಿಕ್ಸ್ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ, ನನ್ನ ಆರೋಗ್ಯ ಹೆಚ್ಚು ಕಡಿಮೆ ಅನ್ಸಾತೈತಿ ಅಂತ ಹೇಳಿದ್ರು. ನಾವು ಇಮಿಡಿಯೇಟ್ಲಿ ದವಾಖಾನೆಗೆ ಹೋಗಿರೋ ಸ್ವಾಮೀಜಿ, ನಾವೆಲ್ಲ ಬರ್ತೇವೆ ಅಂತ ಹೇಳಿದ್ವಿ. ಎದೆನೋವು, ವಾಂತಿ, ತಲೆನೋವು ಅಂತ ಪಂಚಮಸಾಲಿ ಶ್ರೀಗಳು ಆಸ್ಪತ್ರೆ ಸೇರಿದ್ದಾರೆ. ಈ ಮಧ್ಯೆ ಶಾಸಕರು ವಿಷಪ್ರಾಶನದ ಆರೋಪ ಮಾಡ್ತಿದ್ದಾರೆ. ಆದ್ರೆ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತ್ರ ಇದೆಲ್ಲ ಸುಳ್ಳು, ಸ್ವತಃ ಅರವಿಂದ ಬೆಲ್ಲದವರೇ ಫೋನ್ ಮಾಡಿ ಕ್ಷಮೆ ಕೇಳಿದ್ದಾರೆ ಅಂದ್ರು. ಬಹಿರಂಗವಾಗಿ ಕ್ಷಮಾಪಣೆ ಕೋರುವಂತೆ ಆಗ್ರಹಿಸಿದ್ರು. ಅರವಿಂದ್ ಬೆಲ್ಲದವ್ರು ಫೋನ್ ಮಾಡಿದ್ರು ನನಗೆ 1 ಗಂಟೆ ಕೆಳಗೆ. ನಾನು ಫೋನ್ ದಾಖಲೆ ತೋರಿಸ್ತೀನಿ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದ್ರು. ಇಲ್ಲಪ್ಪ ನಾನು ತಪ್ಪು ಮಾಡ್ಬಿಟ್ಟೆ, ಅಜ್ಜವ್ರ ಮೇಲೆ ವಿಷಪ್ರಾಶನ ಮಾಡಿದಿರಿ ಅಂತೇಳಿ ನಾನು ಅದನ್ನು ತಪ್ಪು ಕಲ್ಪನೆದಿಂದ ಹೇಳ್ಬಿಟ್ಟೆ, ಅದಕ್ಕೆ ನನ್ನಲ್ಲಿ ಕ್ಷಮೆ ಇರಲಿ ಅಂತಂದ್ರು. ಕ್ಷಮೆ ಕೇಳಿದ್ದಾರೆ, ಕೇಳ್ರಿ ಬೇಕಾರೆ ಅವ್ರಿಗೆ ಹೋಗಿ ಕ್ಷಮೆ ಕೇಳಿದ್ದಾರೆ ನನ್ನ ಹತ್ರ. ನನಗೆ ಫೋನ್ ಮಾಡಿ ನನ್ನ ಫೋನ್ ತೋರಿಸ್ತೀನಿ ಇಲ್ಲಿ. ಅವ್ರು ಎಷ್ಟು ಗಂಟೆಗೆ ಮಾಡಿದ್ರು ಫೋನ್ ಮಾಡಿ ನನಗೆ ಏನ್ ಮಾತಾಡಿದ್ರು ಅದನ್ನು ಕೊಡ್ತೀನಿ ಬೇಕಾರೆ. ಕ್ಷಮೆ ಕೇಳಿದ್ದಾರೆ. ಸುಮ್ಮನೆ ವಿನಾಕಾರಣ ಆರೋಪ, ಇದು ಗೊಂದಲ ಸೃಷ್ಟಿ ಮಾಡುವಂತದ್ದು, ನನ್ನ ಹೊತ್ತು ನಿಂದ್ರಿಸಬೇಕು ಅಂತ ಇವ್ರು ಮಾಡ್ತಾ ಇದ್ದಾರೆ. ಇನ್ನು ಸ್ವಾಮೀಜಿಗೆ 2 ದಿನ ಚಿಕಿತ್ಸೆ ನೀಡಿದ ವೈದ್ಯ ಡಾಕ್ಟರ್ ಕ್ಷಮತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಶ್ರೀಗಳ ಬಿಪಿ ಚೆಕ್ ಮಾಡಲಾಗಿದೆ, ಎಸಿಜಿ ಏಕೋ ಮಾಡಲಾಗಿದೆ, ಎಲ್ಲವೂ ನಾರ್ಮಲ್ ಇದೆ ಎಂದಿದ್ದಾರೆ. ಸ್ವಾಮೀಜಿಯವರು ಸ್ವಲ್ಪ ತಲೆ ಚಕ್ರ ಬಂದೈತಿ ಮತ್ತು ಎದೆ ಸ್ವಲ್ಪ ಡಿಸ್ಕಂಫರ್ಟ್ ಐತಿ ಅಂತ ಹೇಳಿ ಬಂದಿದ್ರಿ. ಅದಕ್ಕೆ ಇವ್ಯಾಲ್ಯೂಯೇಷನ್ ಮಾಡಕ್ಕಂತ ಹೇಳಿ ನೋಡಿದ್ವಿ, ಅಡ್ಮಿಟ್ ಮಾಡ್ಕೊಂಡ್ವಿ. ಅವ್ರದ್ದು ಇಸಿಜಿ ಏಕೋ 2 ನಾರ್ಮಲ್ ಅದಾವ. ರಕ್ತ ಪರೀಕ್ಷೆ ಎಲ್ಲ ಮಾಡೈತಿ, ಒಂದಿಷ್ಟು ರಿಪೋರ್ಟ್ಸ್ ಎಲ್ಲ ಬಂದಾವ. ಸದ್ಯಕ್ಕೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಏನು ಮೇಜರ್ ಹೆದರ್ಕೊಳ್ಳುವಂಥದ್ದೇನೂ ಇಲ್ಲ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ನಡೆದೈತ್ರಿ. ಈಗ ಸ್ವಲ್ಪ ಅಬ್ಸರ್ವೇಷನ್ಸ್ ಎಲ್ಲ ಅಡ್ಮಿಟ್ ಮಾಡ್ಕೊಂಡಿವಿ. ಪ್ರಾಬ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಇವತ್ತು ಅಥವಾ ನಾಳೆ ನೋಡ್ಕೊಂಡ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ. ಒಟ್ನಲ್ಲಿ ಪಂಚಮಸಾಲಿ ಪೀಠ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿಯಾಗುತ್ತಲೇ ಹೊರಟಿದೆ. ಇದು ಮತ್ತೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಪಂಚಮಸಾಲಿ ಪೀಠದ ವಿವಾದ, ವಿಷಪ್ರಾಶನ ಆರೋಪ ಇದೆಲ್ಲ ಮುಗಿಯದ ಪ್ರಹಸನದ ಹಾಗೆ ಕಾಣ್ತಾ ಇದೆ. ಶ್ರೀಗಳಿಗೆ ವಿಷಪ್ರಾಶನ ಆಗಿದೆ ಅನ್ನೋ ಆರೋಪ ಮಾಡಿದ್ದ ಬೆಲ್ಲದ್ ಕಾಶಪ್ಪನವರಿಗೆ ಕರೆ ಮಾಡಿ ಕ್ಷಮೆ ಕೇಳಿದ್ದಾರೆ ಅನ್ನೋ ಸುದ್ದಿ ಇದೆ. ಸ್ವಾಮೀಜಿ ಅವರು ನನಗೆ ಫೋನ್ ಮಾಡಿದ್ರು, ಹಿಂಗ ನನಗೆ ಆರೋಗ್ಯದಲ್ಲಿ ಯಾಕೆ ಸರಿ ಅನಿಸ್ತಾ ಇಲ್ಲ, ಅಡಿಗೆ ಮನೆಯೊಳಗೆ ಹೋಗಿದ್ರು, ಏನ್ ಮಿಕ್ಸ್ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ. ಅರವಿಂದ್ ಬೆಲ್ಲದವ್ರು ಫೋನ್ ಮಾಡಿದ್ರು ನನಗೆ 1 ಗಂಟೆ ಕೆಳಗೆ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದ್ರು. ಇಲ್ಲಪ್ಪ ನಾನು ತಪ್ಪು ಮಾಡ್ಬಿಟ್ಟೆ. ಪಂಚಮಸಾಲಿ ಸಮರ, ಶ್ರೀಗಳಿಗೆ ವಿಷಪ್ರಾಶನ. ಅರವಿಂದ ಬೆಲ್ಲದ್ ಆರೋಪದಿಂದ ಸಂಚಲನ. ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ವಿಷಪ್ರಾಶನ ಮಾಡಿಸಿದ್ದಾರೆ ಅನ್ನೋ ಸುದ್ದಿ ಗುಲ್ಲೆಬ್ಬಿಸಿದೆ. ಮಠದ ಕಚೇರಿಗೆ ವಿಜಯಾನಂದ ಕಾಶಪ್ಪನವರ್ ಬೆಂಬಲಿಗರು ಬೀಗ ಜಡಿದಿದ್ರು. ಈ ಪ್ರಕರಣ ಇಂದಿಗೂ ಅಂತ್ಯ ಕಾಣುತ್ತಿಲ್ಲ. ಪ್ರಕರಣ ಮುಗಿತು ಅನ್ನುವಷ್ಟರಲ್ಲಿ ಹೊಸ ತಿರುವು ಪಡೆದುಕೊಂಡಿದೆ. ಅದಾದ್ಮೇಲೆ ಅವರು ಅಡಿಗೆ ಮನೆಯೊಳಗೂ ಕೂಡ ಹೋಗಿದ್ರು. ಅಡಿಗೆ ಮನೆಯೊಳಗೆ ಅವ್ರು ಹೋಗಿದ್ದನ್ನ ನೋಡಿ ಭಕ್ತರು ಅಲ್ಲಿ ಒಳಗಿದ್ದಿದ್ದೆಲ್ಲ ಅವ್ರನ್ನ ಹಿಡಿದು ಅವರಿಗೆ ಜೋರ್ ಮಾಡಿ ಅಲ್ಲಿಂದ ಹೊರಗೆ ಹಾಕ್ಯಾರ. ಅದಾದ್ಮೇಲೆ ಸ್ವಾಮೀಜಿ ಅವರು ಊಟ ಮಾಡಿ ಸ್ವಲ್ಪ ಹೊತ್ತಿನ ಮೇಲೆ ಸ್ವಾಮೀಜಿ ಅವರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಾಕತ್ತು. ಅವಾಗ ಸ್ವಾಮೀಜಿ ಅವರು ನನಗೆ ಫೋನ್ ಮಾಡಿದ್ರು, ಹಿಂಗ ನನಗೆ ಆರೋಗ್ಯದಲ್ಲಿ ಯಾಕೆ ಸರಿ ಅನಿಸ್ತಾ ಇಲ್ಲ, ಮತ್ತ ಆ ಹುಡುಗರು ಅಡಿಗೆ ಮನೆಯೊಳಗೆ ಹೋಗಿದ್ರು, ಏನ್ ಮಿಕ್ಸ್ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ,
ನನ್ನ ಆರೋಗ್ಯ ಹೆಚ್ಚು ಕಡಿಮೆ ಅನ್ಸಾತೈತಿ ಅಂತ ಹೇಳಿದ್ರು. ನಾವು ಇಮಿಡಿಯೇಟ್ಲಿ ದವಾಖಾನೆಗೆ ಹೋಗಿರಿ ಸ್ವಾಮೀಜಿ, ನಾವೆಲ್ಲ ಬರ್ತೇವೆ ಅಂತ ಹೇಳಿ ಹೇಳಿದ್ವಿ. ಎದೆ ನೋವು, ವಾಂತಿ, ತಲೆನೋವು ಅಂತ ಪಂಚಮಸಾಲಿ ಶ್ರೀಗಳು ಆಸ್ಪತ್ರೆ ಸೇರಿದ್ದಾರೆ. ಈ ಮಧ್ಯೆ ಶಾಸಕರು ವಿಷಪ್ರಾಶನದ ಆರೋಪ ಮಾಡ್ತಿದ್ದಾರೆ. ಆದ್ರೆ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತ್ರ ಇದೆಲ್ಲ ಸುಳ್ಳು, ಸ್ವತಃ ಅರವಿಂದ ಬೆಲ್ಲದವರೇ ಫೋನ್ ಮಾಡಿ ಕ್ಷಮೆ ಕೇಳಿದ್ದಾರೆ ಅಂದ್ರು. ಬಹಿರಂಗವಾಗಿ ಕ್ಷಮಾಪಣೆ ಕೋರುವಂತೆ ಆಗ್ರಹಿಸಿದ್ರು. ಇದೀಗ ತಾನೇ ಅರವಿಂದ್ ಬೆಲ್ಲದವರು ಫೋನ್ ಮಾಡಿದ್ರು ನನಗೆ 1 ಗಂಟೆ ಕೆಳಗೆ. ನಾನು ಫೋನ್ ದಾಖಲೆ ತೋರಿಸ್ತೀನಿ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದ್ರು. ಇಲ್ಲಪ್ಪ ನಾನು ತಪ್ಪು ಮಾಡಿಬಿಟ್ಟೆ, ಆ ಅಜ್ಜವ್ರ ಮೇಲೆ ವಿಷಾಪ್ರಾಶನ ಮಾಡಿದಿರಿ ಅಂತೇಳಿ ನಾನು ಅದನ್ನು ತಪ್ಪು ಕಲ್ಪನೆದಿಂದ ಹೇಳ್ಬಿಟ್ಟೆ, ಅದಕ್ಕೆ ತನ್ನಲ್ಲಿ ಕ್ಷಮೆ ಇರಲಿ ಅಂತಂದ್ರು. ಕ್ಷಮೆ ಕೇಳಿದ್ದಾರೆ, ಕೇಳ್ರಿ ಬೇಕಾರೆ ಅವ್ರಿಗೆ ಹೋಗಿ ಕ್ಷಮೆ ಕೇಳಿದ್ದಾರೆ ನನ್ನ ಹತ್ರ. ನನಗೆ ಫೋನ್ ಮಾಡಿ ನನ್ನ ಫೋನ್ ತೋರಿಸ್ತೀನಿ ಇಲ್ಲಿ. ಅವ್ರು ಎಷ್ಟು ಗಂಟೆಗೆ ಮಾಡಿದ್ರು ಫೋನ್ ಮಾಡಿ ನನಗೆ ಏನು ಮಾತಾಡಿದ್ರು ಅದನ್ನು ಕೊಡ್ತೀನಿ ಬೇಕಾರೆ. ಕ್ಷಮೆ ಕೇಳಿದ್ದಾರೆ. ಸುಮ್ಮನೆ ವಿನಾಕಾರಣ ಆರೋಪ, ಇದು ಗೊಂದಲ ಸೃಷ್ಟಿ ಮಾಡುವಂತದ್ದು, ನನ್ನ ಹೊತ್ತು ನಿಂದ್ರಿಸಬೇಕು ಅಂತ ಇವ್ರು ಮಾಡ್ತಾ ಇದ್ದಾರೆ. ಇನ್ನು ಸ್ವಾಮೀಜಿಗೆ 2 ದಿನ ಚಿಕಿತ್ಸೆ ನೀಡಿದ ವೈದ್ಯೆ ಡಾಕ್ಟರ್ ಕ್ಷಮತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಶ್ರೀಗಳ ಬಿಪಿ ಚೆಕ್ ಮಾಡಲಾಗಿದೆ, ಎಸಿಜಿ ಎಕೋ ಮಾಡಲಾಗಿದೆ, ಎಲ್ಲವೂ ನಾರ್ಮಲ್ ಇದೆ ಎಂದಿದ್ದಾರೆ. ಸ್ವಾಮೀಜಿಯವರು ಸ್ವಲ್ಪ ತಲೆ ಚಕ್ರ ಬಂದೈತಿ ಮತ್ತು ಎದೆ ಸ್ವಲ್ಪ ಡಿಸ್ಕಂಫರ್ಟ್ ಐತಿ ಅಂತ ಹೇಳಿ ಬಂದಿದ್ರಿ. ಅದಕ್ಕೆ ಇವ್ಯಾಲ್ಯೂಯೇಷನ್ ಮಾಡಕ್ಕಂತ ಹೇಳಿ ನೋಡಿದ್ವಿ, ಅಡ್ಮಿಟ್ ಮಾಡ್ಕೊಂಡ್ವಿ. ಅವ್ರದ್ದು ECG ಎಕೋ 2 ನಾರ್ಮಲ್ ಅದಾವ, ರಕ್ತ ಪರೀಕ್ಷೆ ಎಲ್ಲ ಮಾಡೈತಿ, ಇಷ್ಟು ರಿಪೋರ್ಟ್ಸ್ ಎಲ್ಲ ಬಂದಾವ. ಸದ್ಯಕ್ಕೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಏನು ಮೇಜರ್ ಹೆದರ್ಕೊಳ್ಳೋಂಥದ್ದೇನೂ ಇಲ್ಲ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ನಡೆದೈತ್ರಿ. ಈಗ ಸ್ವಲ್ಪ ಅಬ್ಸರ್ವೇಷನ್ಸ್ ಎಲ್ಲ ಅಡ್ಮಿಟ್ ಮಾಡ್ಕೊಂಡಿವಿ. ಪ್ರಾಬ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಇವತ್ತು ಅಥವಾ ನಾಳೆ ನೋಡ್ಕೊಂಡ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ. ಒಟ್ನಲ್ಲಿ ಪಂಚಮಸಾಲಿ ಪೀಠ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿಯಾಗುತ್ತಲೇ ಹೊರಟಿದೆ. ಇದು ಮತ್ತೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಪಂಚಮಸಾಲಿ ಪೀಠದ ವಿವಾದ, ವಿಷಪ್ರಾಶನ ಆರೋಪ ಇದೆಲ್ಲ ಮುಗಿಯದ ಪ್ರಹಸನದ ಹಾಗೆ ಕಾಣ್ತಾ ಇದೆ. ಶ್ರೀಗಳಿಗೆ ವಿಷಪ್ರಾಶನ ಆಗಿದೆ ಅನ್ನೋ ಆರೋಪ ಮಾಡಿದ್ದ ಬೆಲ್ಲದ್ ಕಾಶಪ್ಪನವರಿಗೆ ಕರೆ ಮಾಡಿ ಕ್ಷಮೆ ಕೇಳಿದ್ದಾರೆ ಅನ್ನೋ ಸುದ್ದಿ ಇದೆ. ಸ್ವಾಮೀಜಿ ಅವರು ನನಗೆ ಫೋನ್ ಮಾಡಿದ್ರು, ಹಿಂಗ ನನಗೆ ಆರೋಗ್ಯದಲ್ಲಿ ಸರಿ ಅನಿಸ್ತಾ ಇಲ್ಲ, ಅಡಿಗೆ ಮನೆ ಹೋಗಿದ್ರು, ಏನ್ ಮಿಕ್ಸ್ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ. ಇದೀಗ ತಾನೇ ಅರವಿಂದ್ ಬೆಲ್ಲದವರು ಫೋನ್ ಮಾಡಿದ್ರು ನನಗೆ 1 ಗಂಟೆ ಕೆಳಗೆ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದ್ರು. ಇಲ್ಲಪ್ಪ ನಾನು ತಪ್ಪು ಮಾಡಿಬಿಟ್ಟೆ, ಪಂಚಮಸಾಲಿ ಸಮರ, ಶ್ರೀಗಳಿಗೆ ವಿಷಪ್ರಾಶನ. ಅರವಿಂದ ಬೆಲ್ಲದ್ ಆರೋಪದಿಂದ ಸಂಚಲನ. ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ವಿಷಪ್ರಾಶನ ಮಾಡಿಸಿದ್ದಾರೆ ಅನ್ನೋ ಸುದ್ದಿ ಗುಲ್ಲೆಬ್ಬಿಸಿದೆ. ಮಠದ ಕಚೇರಿಗೆ ವಿಜಯಾನಂದ ಕಾಶಪ್ಪನವರ್ ಬೆಂಬಲಿಗರು ಬೀಗ ಜಡಿದಿದ್ರು. ಈ ಪ್ರಕರಣ ಇಂದಿಗೂ ಅಂತ್ಯ ಕಾಣುತ್ತಿಲ್ಲ. ಪ್ರಕರಣ ಮುಗಿತು ಅನ್ನುವಷ್ಟರಲ್ಲಿ ಹೊಸ ತಿರುವು ಪಡೆದುಕೊಂಡಿದೆ. ಅದಾದ್ಮೇಲೆ ಅವರು ಅಡಿಗೆ ಮನೆಯೊಳಗೂ ಕೂಡ ಹೋಗಿದ್ರು. ಅಡಿಗೆ ಮನೆಯೊಳಗೆ ಅವ್ರು ಹೋಗಿದ್ದನ್ನ ನೋಡಿ ಭಕ್ತರ ಅಲ್ಲಿ ಒಳಗಿದ್ದಿದ್ದೆಲ್ಲ ಅವ್ರನ್ನ ಹಿಡಿದು ಅವರಿಗೆ ಜೋರ್ ಮಾಡಿ ಅಲ್ಲಿಂದ ಹೊರಗೆ ಹಾಕ್ಯಾರ. ಅದಾದ್ಮೇಲೆ ಸ್ವಾಮೀಜಿ ಅವರು ಊಟ ಮಾಡಿ ಸ್ವಲ್ಪ ಹೊತ್ತಿನ ಮೇಲೆ ಸ್ವಾಮೀಜಿ ಅವರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಾಕತ್ತು. ಅವಾಗ ಸ್ವಾಮೀಜಿ ಅವರು ನನಗೆ ಫೋನ್ ಮಾಡಿದ್ರು, ಹಿಂಗ ನನಗೆ ಆರೋಗ್ಯದಲ್ಲಿ ಸರಿ ಅನಿಸ್ತಾ ಇಲ್ಲ, ಮತ್ತ ಆ ಹುಡುಗರು ಅಡಿಗೆ ಮನೆಯೊಳಗೆ ಹೋಗಿದ್ರು, ಏನ್ ಮಿಕ್ಸ್ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ, ನನ್ನ ಆರೋಗ್ಯ ಹೆಚ್ಚು ಕಡಿಮೆ ಅನ್ಸಾತೈತಿ ಅಂತ ಹೇಳಿದ್ರು. ನಾವು ಇಮಿಡಿಯೇಟ್ಲಿ ದವಾಖಾನೆಗೆ ಹೋಗಿರಿ ಸ್ವಾಮೀಜಿ, ನಾವೆಲ್ಲ ಬರ್ತೇವೆ ಅಂತ ಹೇಳಿ ಹೇಳಿದ್ವಿ. ಎದೆ ನೋವು, ವಾಂತಿ, ತಲೆನೋವು ಅಂತ ಪಂಚಮಸಾಲಿ ಶ್ರೀಗಳು ಆಸ್ಪತ್ರೆ ಸೇರಿದ್ದಾರೆ. ಈ ಮಧ್ಯೆ ಶಾಸಕರು ವಿಷಪ್ರಾಶನದ ಆರೋಪ ಮಾಡ್ತಿದ್ದಾರೆ. ಆದ್ರೆ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತ್ರ ಇದೆಲ್ಲ ಸುಳ್ಳು, ಸ್ವತಃ ಅರವಿಂದ ಬೆಲ್ಲದವರೇ ಫೋನ್ ಮಾಡಿ ಕ್ಷಮೆ ಕೇಳಿದ್ದಾರೆ ಅಂದ್ರು. ಬಹಿರಂಗವಾಗಿ ಕ್ಷಮಾಪಣೆ ಕೋರುವಂತೆ ಆಗ್ರಹಿಸಿದ್ರು. ಇದೀಗ ತಾನೇ ಅರವಿಂದ್ ಬೆಲ್ಲದವರು ಫೋನ್ ಮಾಡಿದ್ರು ನನಗೆ 1 ಗಂಟೆ ಕೆಳಗೆ. ನಾನು ಫೋನ್ ದಾಖಲೆ ತೋರಿಸ್ತೀನಿ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದ್ರು. ಇಲ್ಲಪ್ಪ ನಾನು ತಪ್ಪು ಮಾಡಿಬಿಟ್ಟೆ, ಆ ಅಜ್ಜವ್ರ ಮೇಲೆ ವಿಷಾಪ್ರಾಶನ ಮಾಡಿದಿರಿ ಅಂತೇಳಿ ನಾನು ಅದನ್ನು ತಪ್ಪು ಕಲ್ಪನೆದಿಂದ ಹೇಳ್ಬಿಟ್ಟೆ, ಅದಕ್ಕೆ ತನ್ನಲ್ಲಿ ಕ್ಷಮೆ ಇರಲಿ ಅಂತಂದ್ರು. ಕ್ಷಮೆ ಕೇಳಿದ್ದಾರೆ, ಕೇಳ್ರಿ ಬೇಕಾರೆ ಅವ್ರಿಗೆ ಹೋಗಿ ಕ್ಷಮೆ ಕೇಳಿದ್ದಾರೆ ನನ್ನ ಹತ್ರ. ನನಗೆ ಫೋನ್ ಮಾಡಿ ನನ್ನ ಫೋನ್ ತೋರಿಸ್ತೀನಿ ಇಲ್ಲಿ. ಅವ್ರು ಎಷ್ಟು ಗಂಟೆಗೆ ಮಾಡಿದ್ರು ಫೋನ್ ಮಾಡಿ ನನಗೆ ಏನು ಮಾತಾಡಿದ್ರು ಅದನ್ನು ಕೊಡ್ತೀನಿ ಬೇಕಾರೆ. ಕ್ಷಮೆ ಕೇಳಿದ್ದಾರೆ. ಸುಮ್ಮನೆ ವಿನಾಕಾರಣ ಆರೋಪ, ಇದು ಗೊಂದಲ ಸೃಷ್ಟಿ ಮಾಡುವಂತದ್ದು, ನನ್ನ ಹೊತ್ತು ನಿಂದ್ರಿಸಬೇಕು ಅಂತ ಇವ್ರು ಮಾಡ್ತಾ ಇದ್ದಾರೆ. ಇನ್ನು ಸ್ವಾಮೀಜಿಗೆ 2 ದಿನ ಚಿಕಿತ್ಸೆ ನೀಡಿದ ವೈದ್ಯೆ ಡಾಕ್ಟರ್ ಕ್ಷಮತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಶ್ರೀಗಳ ಬಿಪಿ ಚೆಕ್ ಮಾಡಲಾಗಿದೆ, ಎಸಿಜಿ ಎಕೋ ಮಾಡಲಾಗಿದೆ, ಎಲ್ಲವೂ ನಾರ್ಮಲ್ ಇದೆ ಎಂದಿದ್ದಾರೆ. ಸ್ವಾಮೀಜಿಯವರು ಸ್ವಲ್ಪ ತಲೆ ಚಕ್ರ ಬಂದೈತಿ ಮತ್ತು ಎದೆ ಸ್ವಲ್ಪ ಡಿಸ್ಕಂಫರ್ಟ್ ಐತಿ ಅಂತ ಹೇಳಿ ಬಂದಿದ್ರಿ. ಅದಕ್ಕೆ ಇವ್ಯಾಲ್ಯೂಯೇಷನ್ ಮಾಡಕ್ಕಂತ ಹೇಳಿ ನೋಡಿದ್ವಿ, ಅಡ್ಮಿಟ್ ಮಾಡ್ಕೊಂಡ್ವಿ.
ಅವ್ರದ್ದು ECG ಎರಡು ನಾರ್ಮಲ್ ಅದಾವ, ರಕ್ತ ಪರೀಕ್ಷೆ ಎಲ್ಲ ಮಾಡೈತಿ, ರಿಪೋರ್ಟ್ಸ್ ಎಲ್ಲ ಬಂದಾವ. ಸದ್ಯಕ್ಕೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಏನು ಮೇಜರ್ ಹೆದರ್ಕೊಳ್ಳೋಂಥದ್ದೇನೂ ಇಲ್ಲ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ನಡೆದೈತ್ರಿ. ಈಗ ಸ್ವಲ್ಪ ಅಬ್ಸರ್ವೇಷನ್ಸ್ ಎಲ್ಲ ಅಡ್ಮಿಟ್ ಮಾಡ್ಕೊಂಡಿವಿ. ಪ್ರಾಬ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಇವತ್ತು ಅಥವಾ ನಾಳೆ ನೋಡ್ಕೊಂಡ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ. ಒಟ್ನಲ್ಲಿ ಪಂಚಮಸಾಲಿ ಪೀಠ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿಯಾಗುತ್ತಲೇ ಹೊರಟಿದೆ. ಇದು ಮತ್ತೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.